ಅತ್ತಿ ಅತ್ತಿ ಸುಮ್ಮ ಕುಂತು ಬ್ಯಾಸರ ಹೊಂಟಿತ್ತಂದ್ರ ನಡಿ ಹೊಲಕ್ಕರ ಹೋಗಿ ಬರಮಂತ. ನಮ್ಮ ಹೊಲ ಅದು ನೋಡಟ್ಟೆ. ಈಕೆ ಏನು ಯಾವಾಗ ನೋಡಿದ್ರ ಅತ್ತಿ ಅತ್ತಿ ಅಂತ ಹೇಳಿ ನನ್ನ ಬಾಲ ಬಡ್ಕೋತಿರ್ತಾಳಲ್ಲ. ಈಕಿಗೇನು ಅರವುಗಿನ ಏನರ ತಲೆ ಹಾಕಿ ಕಳ್ಸ್ಯಾಳ ಏನು? ಅತ್ತಿಗೆ ಇಟ್ಟು ಚಂದ ಜೀವ ಮಾಡ್ದಂಗೆ ಮಾಡು, ಆಕಿನ ಮಗನಿಗೆ ಕಟ್ಕೊಂಡು ಆರಾಮ್ ಇರ್ಬೋದು, ಆಸ್ತಿ ಜಗ್ಗದ ಅಂಥೇಳಿ ಏನಾರ ಹೇಳಿಟ್ಟಾಳ ಏನು? ಅತ್ತಿ ಒಂದಿಟ್ಟು ಸುಮ್ಮ ಕುಂತರು ಸುಮ್ಮನೆ ಕೂಡ್ಲಕ್ಕೆ ಬಿಡಲ್ಲಲ್ಲ ನೀನು. ಅದು ಏಟಾರ ಮಾತಾಡ್ತಿ, ಏಟಾರ ತಲೆ ತಿಂತಿ, ಏನು ಹೇಳ್ಬೇಕ ಅನ್ಸುತ್ತೇನೆ ಈ ಹುಡುಗಿಗೆ. ಒಂದಿಟ್ಟು ಸುಮ್ಮ ಕುಂತೀನಿ ಬ್ಯಾಸ್ರ ಬಂದದಂತ ಹೇಳಿ ಸುಮ್ಮ ಹಾಗೆ ಒಂದೇ ಸತಿ ಹಾಗೆ ಅತ್ತಿ 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 ಅಂತ ಹತ್ತು ಬಿಟ್ಟಿದ್ದು ಹಾಗೆ. ಅದು ಅತ್ತಿ ನೀನು ಭಾಳ ವರ್ಷ ಆಗಿದ್ಮೇಲೆ ನಮ್ಮ ಮನೆಗೆ ಬಂದಿದ್ದಲ್ಲ, ಅಪ್ಪ ಹೇಳ್ತು ಅತ್ತಿಗೆ ಕರ್ಕೊಂಡು ಹೊಲಕ್ಕದು ಬಾ, ಆಕಿಗೂ ಮನ್ಯಾಗ ಕುಂತು ಬ್ಯಾಸರ ಬರ್ತಿರ್ತದ ಅಂತ ಹೇಳಿ ಅಪ್ಪ ಹೊಲಕ್ಕೆ ಹೋಗಿರ್ನು ಹೇಳಿ, ಅದಕ್ಕೆ ಕರ್ಕೊಂಡು ಹೋಗ್ಬೇಕಂಥೇಳಿ ಕೇಳ್ದ ಅತ್ತಿ. ಮತ್ತೇನಿಲ್ಲ. ಈ ನಮ್ಮ ಅಣ್ಣನು ಸುಮ್ಮಿರಲ್ಲ, ಏನಾರ ಒಂದು ಹೇಳೋದು ಹೋಗ್ಬಿಡ್ತಾನ. ಏನೊಂದು 10 ಎಕರೆ ಹೊಲ ಅದ, ನಾನು ನೋಡ್ಲಿಕ್ಕೆ ಬರಲ್ಯಾ? ಇರೋದೇ 1-2 ಎಕರೆ ಹೊಲ, ಅದು ನೋಡ್ಲಿಕ್ಕೆ ಇಂಥ ಬಿಸ್ಲಾಗ ನಾನು ಹೋಗ್ಬೇಕಾ? ನಾನೇ ಊರಿಗೆ ದೊಡ್ಡ ಜಮೀನ್ದಾರ್ ವಂಶದ ಒಬ್ಬಾಕಿನೇ ಸೊಸಿ, ಇಡೀ ಊರಿಗೆ ದೊಡ್ಡ ಶ್ರೀಮಂತರು ನಾವು. ನಮ್ಮದೇ ಹೊಲ ಎಲ್ಲೆಲ್ಲೋ ಅದ, ಇನ್ನ ಮಠ ನಾನು ಹೋಗಿ ನೋಡಲ್ಲ. ಹೋಲ್ ಬಿಡು ಅಂತ ಹೇಳಿ ಬಿಡ್ತೀನಿ. ಅಂಥದ್ರಾಗ 1-2 ಎಕರೆ ಹೊಲ ನೋಡ್ಲಿಕ್ಕೆ ನಾನು ಇಂಥ ಬಿಸ್ಲಾಗ ಹೋಗ್ಬೇಕಾ? ಇವ ಎಲ್ಲಿಂದ ಹಚ್ಚಿದಿ? ಸುಮ್ಮಿರು. ಛೇ, ಈ ಅತ್ತಿನೂ ಒಳ್ಳೆ ಕನ್ಕೊಂಡಿದ್ದ. ಈ ಅತ್ತಿನೂ ನಮ್ಮ ಅಜ್ಜಿ ಥರನೇ ಅದಾಳ. ಎಷ್ಟು ಕೆಳಗಿಟ್ಟು ಮಾತಾಡಿದ್ರಲ್ಲ. ಎಷ್ಟನೇ ಓದ್ಲತ್ತಿದೀಗ? ಈಗ 10ನೇ ಇದ್ದೀನಿ ನೋಡತ್ತಿ. ಹಾಂ, ಅತ್ತಿ ಸಸಿ ಏನು ಜೋರು ಮಾತು ನಡೆಸ್ಬಿಟ್ಟಿರಿ? ಏನಂತ ನಿನ್ನ ಸಸಿ? ಎಷ್ಟನೇ ಓದ್ಲತ್ತಿದ್ದೇವ ಅಂತ ಕೇಳಕತ್ತಿದ್ದ. 10ನೇ ಓದ್ಲತ್ತಾಳಂತಲ್ಲ. ಹ್ಞೂ, 10ನೇ ಓದ್ಲಕತ್ತಾಳ ಈಗ. 10ನೇ 10 ಅಕ್ಷರ ಬರ್ತಾವೋ ಇಲ್ಲ ಗೊತ್ತಿಲ್ಲ, ಅದ್ರ 10ನೇ ಅದಾಳ. ಅದು ಏಟು ಓದ್ತಾಳೋ ಏಟು ಬಿಡ್ತಾಳೋ ಗೊತ್ತಿಲ್ಲ. ಗಂಡ ಹೆಂಡತಿ ಬರು ಆಕಿಗೇನೋ ಊರಿಗೆ ದೊಡ್ಡ ಕಲೆಕ್ಟರ್ ಮಾಡ್ತೀನಿ ಅಂತ ಹೇಳಿ ನಿಂತ ಬಿಟ್ಟಾರ. ಇನ್ನು 10ನೇರ ಪಾಸ್ ಆತಾಳೋ ಏನೋ ಫೇಲ್ ಆತಾಳೋ. ಯಾಕ ಹಿಂಗಲ್ಲತ್ತಿದವ? ಓದೋದ್ರಾಗ ಭಾಳ ಹುಷಾರಿಲ್ಲ ನಿಕ್ಕಿ? ಅಯ್ಯವ್ವ, ನಮ್ಮದು ಸ್ವಾತಿ ನೋಡ್ಬೇಕು, ಎಲ್ಲದ್ರಾಗ ನೋಡು, ಎಲ್ಲದ ಸಾಲಿಗೆ ಫಸ್ಟ್ ಬರಕೇಕಿ. ಸಾಲಿ ಆಯ್ತು, ಈ ಕಾಲೇಜ್ ಆಯ್ತು, ಎಲ್ಲದ್ರಾಗ ಮುಂದೆ ನೋಡವ್ವ, ಎಲ್ಲದ್ರ ಫಸ್ಟ್ ಬರಕೇಕಿ. ಹಾಂ, ಒಂದು ದಿನ ಫೇಲ್ ಆಗಿಲ್ಲ ನೋಡಕಿ ನಮ್ಮ ಸ್ವಾತಿ. ಅತ್ತಿ, ನಾನು ಪಾಸ್ ಆತೀನಿ, ಬರೀ ಪಾಸ್ ಆಗಲ್ಲ, ಸಾಲಿಗೆ ಅಷ್ಟೇ ಫಸ್ಟ್ ಬರಲ್ಲ ನಾನು. ನಮ್ಮ ಊರಾಗೆ ನಾನೇ ಫಸ್ಟ್ ಬರಬೇಕು, ಹಂಗೆ ಓದ್ಲಾಕತ್ತೀನಿ ನಾನು. ಅಷ್ಟು ಹೆಸರು ತರ್ತೀನಿ ನಮ್ಮ ಅಪ್ಪ ಒಂದು. ಯಾರ್ಯಾರು ನಮ್ಮ ಅಪ್ಪ ಅವಾಗ ಏನೆಲ್ಲ ಆಡ್ಕೋತಾರಲ್ಲ ಅತ್ತಿ, ನಮಗೆಲ್ಲ ಎಷ್ಟು ಕೀಳಾಗಿ ತಿಳ್ಕೊಲತ್ತಾರಲ್ಲ, ಅವ್ರದ್ದೆಲ್ಲರದು ಬಾಯಿ ಆದಷ್ಟು ಜಲ್ದಿ ಮುಚ್ಚಿಸ್ತೀನ ಅತ್ತಿ. ಆದಷ್ಟು ಜಲ್ದಿ ಮುಚ್ಚಿಸ್ತೀನಿ. ಭಾಳ ಹೊತ್ತೇನಿಲ್ಲ, 10ನೇ ಎಕ್ಸಾಮ್ ಆಲಿ ಆವಾಗ ನೋಡು. ಯಾರಿಗೆಲ್ಲತ್ತಿದಿ? ಹಾಂ, ನನಗಲ್ಲತ್ತಿದ್ದೇನ? ನನ್ನ ಬಾಯಿ ಮುಚ್ಚಿಸ್ತಿ? ಅಲ್ಲ, ದೊಡ್ಡವರು ಸಣ್ಣವ್ರು ಅನ್ನೋದು ಏನು ಇಲ್ಲೇನು ನಿನಗೆ? ಕಲಿಸಿಲ್ಲೇನು? ಅಲ್ಲ, ಅತ್ತಿಗೆ ಮೇನು ಹಿಂಗೆ ಕಲಿಸ್ಯಾಳ ನಿನಗೆ? ಒಂದು ನಿಮ್ಮವು ಚಾರಣೆ ಇದ್ರೆ ನೀನು ಬಾರಣೆ ಇದ್ದು ಬಿಡು. ಒಂದು ಮಾತು ನೆಲಕ್ಕೆ ಬೀಳಗೊಡಲು ಹೋಗಿದ್ದಿ. ಹೀಗೆ ಇಟ್ಟು ಮಾತಾಡ್ತಿ. ಇನ್ನು 10ನೇ ಪಾಸ್ ಆದ್ರೆ ಇನ್ನೆಟ್ಟು ಮಾತಾಡ್ತೇನೆ ಯಾರಿಗೆ ಗೊತ್ತು. ನೋಡು ಹೆಂಗೆ ಮಾತಾಡ್ಲಕತ್ತಾಳ ನೋಡವ ಆಕಿ. ಬಾಯಿ ಮುಚ್ಚಿಸ್ತಾಳಂತ ಬಾಯಿ. ಏಯ್, ನನ್ನ ಮಗಳಿಗೆ ಎದುರು ಮಾತಾಡ್ಲಕತ್ತಿದ್ದೇನ ನೀನು? ಅಜ್ಜಿ, ನಾನೇನು ಎದುರು ಮಾತಾಡ್ಲಾಗತ್ತಿಲ್ಲ. ನಾನು ಇಷ್ಟಕ್ಕೂ ಅತ್ತಿ ಬಾಯಿ ಮುಚ್ಚಿಸ್ತೀನಿ ಅಂದಿಲ್ಲ. ಭಾಳ ಮಂದಿ ಭಾಳ ಮಾತಾಡ್ತಿರ್ತಾರಲ್ಲ, ಅವ್ರ ಬಗ್ಗೆ ಹೇಳ್ದೆ ನಾನೇನು ನಿಮಗೆ ಅಂದಿಲ್ಲ. ಅತ್ತಿ ಯಾಕ ನಾ ಅಕ್ಕಿಗೆ ಅಂದಿನಂತ ತಿಳ್ಕೊಬೇಕು? ಸಾಕು ಶಾಣೆ ಐತಿ, ಸುಮ್ಮಿರು. ಕೀಟಿದ್ದಿ ಇಟ್ಟು ಮಾತಾಡ್ಲಕತ್ತಿದ್ದಿ. ಅಜ್ಜಿ ಅನ್ನೋದಕ್ಕೆ ಹಿಮ್ಮತ್ತಿಲ್ಲ, ಅತ್ತೆ ಅನ್ನೋಕ್ಕೆ ಹಿಮ್ಮತ್ತಿಲ್ಲ, ಎದುರು ಮಾತಾಡ್ಲಕತ್ತಿದ್ದಿ. ನಿಮ್ಮ ಅವು ಕೊಟ್ಟಿದ್ದು ಸಲಿಗೆ ಹೆಚ್ಚಿಗಾಗ್ಯದ ನಿಂದು. ಹೋಗು ಓದ್ಕೊ ಹೋಗು. ಅದು ಎಷ್ಟು ಭಾಳ ಬೀಳ್ತಿ ಓದ್ಕೊಂಡು ಅಂತೇಳಿ ನಾನು ನೋಡ್ತೀನಿ. ಏನೋ ಸಾಲಿಗೆ ಫಸ್ಟ್ ಬರಲ್ಲ, ಇಡೀ ಊರಿಗೆ ಫಸ್ಟ್ ಬರೋ ಅಷ್ಟು ಹುಷಾರಿದ್ದೇನೆ ನೀನು? ಶಾಲ್ಯಾಗ ಅಷ್ಟು ಹುಷಾರಿದ್ಯಾ ನೀನು? ನೋಡ್ತೀನಿ ತಗೋ ಅದು ಎಟ್ಟಂತ. ಇನ್ನು ಭಾಳ ದಿನ ಏನಿಲ್ಲ, ಪರೀಕ್ಷೆ ಬರೀ ನೀನು. ಪರೀಕ್ಷೆ ಬರೆದು ಪಾಸಾಗಿ ಆಮೇಲೆ ಇವೆಲ್ಲ ಮಾತಾಡೋದು ಇಟ್ಕೋ. ಹೇಳಕ್ಕೆ ಬಂದಾಳ, ಇನ್ನು ಪರೀಕ್ಷೆನೇ ಬರೋದು ಎಲ್ಲದನ ಏನು ಸುತ್ತೇನೋ ಹೇಳಕ್ಕೆ ಬಂದಾಳ. ಅದಕ್ಕೆ ಹೇಳಕತ್ತೀನಿ ಇವ್ರ ಅಪ್ಪಗ, ಈಕಿಗೆ ಕಲಿಸಿದ ಹೆಚ್ಚಿಗಾಗ್ಯದ, ಎಲ್ಲಾರ ನೋಡಿ ನೆಂಟಸ್ತಾನೆ ಬಂದ್ರೆ ಮಾಡಿಕೊಡು ಅಂತಂದ್ರೆ ಕೇಳಕ್ಕೆ ತಯಾರಿಲ್ಲ. ಗಂಡ ಹೆಂಡತಿ ಆಕಿಗೇನೋ ಎಟ್ಟು ಓದ್ತಾಳ ಅಟ್ಟು ಓದಿಸ್ಲಕ್ಕೆ ನಿಂತು ಬಿಟ್ಟಾರ. ಹಾಗೆ ಇದ್ರದ್ದು ಓದಿನ ಸಲಿಂದ ನಿಮ್ಮ ಮನೆ ಮಾರ್ತಾವೋ ಏನು ಸುದ್ದಿ ಯಾರಿಗೆ ಗೊತ್ತು? ಅಜ್ಜಿ, ಇವತ್ತು ಹೇಳತ್ತೀನಿ ಕೇಳು, ಬರ್ದಿಟ್ಕೋ. ಹೌದು, ನಾನು ನಿಮ್ಮೆಲ್ಲರ ಬಾಯಿ ಮುಚ್ಚಿಸ್ತೀನಿ. ಅತ್ತಿಗೆ ಅಂದಿನಿ, ನಿನಗೆ ಅಂದಿನಂತ ತಿಳ್ಕೊ, ಅತ್ತಿಗೆ ಅಂದಿನಂತ ತಿಳ್ಕೊ. ನಾನೇನು ತಲೆಗೆ ತೊಗೊಳಲ್ಲ. ಹೌದು, ನಿಮ್ಮೆಲ್ಲರ ಬಾಯಿ ಮುಚ್ಚಿಸ್ತೀನಿ. ನಮಗೆಷ್ಟು ಕೀಳಾಗಿ ನೋಡ್ಲಾಕತ್ತೀರಲ್ಲ ನೀವು. 1-2 ಎಕರೆ ಹೊಲ ನೋಡ್ಲಿಕ್ಕೆ ಬಾ ಅಂಥೇಳಿ ಅಂದ್ರೆ ಅತ್ತಿ ಎಷ್ಟೆಲ್ಲ ಮಾತಾಡ್ದಳು. ಅಣ್ಣ ಕರ್ದನಲ್ಲ ಪ್ರೀತಿ ನಿಂತ ಅನ್ನೋದಿಲ್ಲ ಆಕಿನ ತಲೆಗ.
ಹೋಗಿ ಹೋಗಿ ಇವ್ರದ್ದು ಹೊಲಕ್ಕೆ ಯಾಕೆ ನೋಡ್ಲಿಕ್ಕೆ ಹೋಲಿ ಆ ಡೆಕ್ಕರ್ ಹೊಲ ಅಂತಂದು ಆಕಿ ಕೀಳಾಗಿ ಮಾತಾಡ್ದವ್ ನನಗೆ. ಇರಲಿ, ಎಲ್ಲರಿಗೂ ಉತ್ತರ ಕೊಟ್ಟೇ ಕೊಡ್ತೀನಿ. ನಮ್ಮ ಅವ್ವ ಅಪ್ಪ ಎಷ್ಟು ಕಷ್ಟಪಟ್ಟು ನನಗೆ ಓದಿಸ್ಲಾಕತ್ತಾರಲ್ಲ, ಅವ್ರ ಹೆಸರು ನಾನು ತೊಗೊಂಡು ಬಂದೇ ಬರ್ತೀನಿ. ನೀನೇನು ಚಿಂತೆ ಮಾಡಬೇಡ ಅಜ್ಜಿ. ಈ ಮನೆ ಏನು ಮಾರೋ ಪರಿಸ್ಥಿತಿಗೆ ನಾನು ತಂದಿಡಲ್ಲ. ನನಗೆಷ್ಟು ಕಷ್ಟಪಟ್ಟು ಓದ್ಬೇಕು ಅನ್ನೋದು ಗೊತ್ತದ. ಇನ್ನೂ ಕಷ್ಟಪಟ್ಟು ಓದ್ತೀನಿ ನಾನು. ಈಗಂತೂ ಇನ್ನೂ ಹೆಚ್ಚಿಗೆ ಓದ್ತೀನಿ ನಾನು ಎಲ್ಲರ ಮಕ್ಕಳಿಗತ್ಲೆ ಬರೀ ಸಾಲಿಗಟ್ಟ ಫಸ್ಟ್ ಬರಲ್ಲ ನಾನು ಇಡೀ ಊರಿಗೆ ಫಸ್ಟ್ ಬರ್ತೀನಿ. ನೋಡ್ತಾ ಇರ್ರಿ, ನೀವೆಲ್ಲರೂ ಆಡ್ಕೊಂಬರು, ಹಾಗೆ ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡ್ಬೇಕು, ಹಂಗೆ ಮಾಡ್ತೀನಿ. ಯವ್ವ ತಾಯಿ, ಅದು ಎಷ್ಟರ ಮಾತಾಡ್ತಾಳೆ ವೈಕಿ. ನಾನು ಬಾಯಿ ಸತ್ತಕ್ಕದಾಳಂತ ನಾ ತಿಳಿದೀನಿ, ಇಟ್ಟು ಮಾತಾಡೋದಳಲ್ಲ ಐಕಿ. ನೋಡವ್ವ ಹೆಂಗಂದಳು. ನಿನ್ನ ಮಗಳೇನು ಬರೀ ಸಾಲಿಗಟ್ಟೆ ಪಾಸ್ ಆಗ್ಯಾಳ, ನಾನು ಇಡೀ ಊರಿಗೆ ಪಾಸ್ ಹತ್ತೀನಿ, ಅದೇನು ದೊಡ್ಡ ಮಾತಾ ಅಂತಂದು ಹೋದೊಳಕಿ. ನನ್ನ ಮುಖದ ಮೇಲೆ ಹೊಡೆದು ಮಾತಾಡೋದಂಗೆ ಆಡ್ದೊಳಕಿ. ಅತ್ತೆ ಅನ್ನೋದು ಏನಾರ ಕಿಮ್ಮತ್ತು ಕೊಟ್ಟೊಳಾಕಿ ನನಗೆ. ಅತಿಗೇನು ಕಲ್ಸ್ಯಾನ ಅನ್ಬೇಕು ಅಣ್ಣ. ಅದು ಎಷ್ಟರ ಸಲಿಗೆ ಕೊಟ್ಟಿರಿ ಬಾಕಿಗೆ? ಎಲ್ಲ ಅವ್ರ ಅಪ್ಪ ಅವ್ವ ಕೊಟ್ಟಿದ್ದು ಸಲಿಗೆ ಆಕಿಗೆ. ಅಕ್ಕಿ ಒಂದಿಟ್ಟು ಓದೋದ್ರಾಗ ಹುಷಾರ್ ಅದಾಳಂತ ಅದಕ್ಕೆ ಇಟ್ಟು ಉರಿಲಕತ್ತಾಳಕ್ಕಿ, ಇಟ್ಟು ಅಡ್ಡ ಸೆಟ್ಟಿಲಕತ್ತಾಳಕ್ಕಿ, ಮತ್ತೇನಿಲ್ಲ. ಓದೋದ್ರ ಮತ್ತು ಅದು ಏನು ಭಾರಿ ದೊಡ್ಡ ಸಾಲಿಗೆ ಹೋಲಕತ್ತಿಲ್ಲ, ಇಲ್ಲೇ ಸರ್ಕಾರ ಸಾಲಿಗೆ ಹೋಲಕತ್ತೆ ಇಟ್ಟು ಮಾತಾಡ್ತಾಳಕ್ಕಿ. ಇನ್ನು ಏನಾರ ನಿನ್ನ ಮಕ್ಳಿಗತ್ಲೆ ದೊಡ್ಡ ಸಾಲಿಗೆ ಹೋಗಿಳಂತಂದ್ರೆ ಇಕ್ಕಿ ಏನು ಇರ್ತಿದ್ದಿಲ್ಲ ಬಿಡು. ಇನ್ನು ಎಷ್ಟು ಮಾತಾಡ್ತಾಳೆ ಅನ್ಸುತ್ತೇನೋ, ಲೆಕ್ಕ ಹಾಕು. ಇನ್ನು ಸರ್ಕಾರ ಸಾಲಿಗೆ ಹೋಗಿ ಇಟ್ಟು ಮಾತಾಡೋದು ಕಲ್ತಾಳಿಕ್ಕಿ. ಇನ್ನೇನಾರ ಪ್ಯಾಟ್ಯಾಗ ಹುಟ್ಟಿ ಪ್ಯಾಟ್ಯಾಗ ಬೆಳೆದು ಪ್ಯಾಟ್ಯಾಗ ಕಲ್ತೀವಳು ಅಂತಂದ್ರೆ ಈಕಿ ಎಲ್ಲಿ ಇರ್ತೀವಳಂತ ಲೆಕ್ಕ ಹಾಕಿ ನೀನೇ. ಈ ಮನೆಗೆ ಇದೇ ನಡೀತದೆ ನೋಡು. ನಾವೊಂದು ಅನ್ಬೇಕು, ಅವ್ರೊಂದು ಅನ್ಬೇಕು, ಹಿಂಗೆ ಅನಿಸ್ಕೊಂಬ ಬಾಳೆ ನಡೆದದ. ನಿಮ್ಮ ಅಣ್ಣ ಅದನ ಒಂದು ಯಾಕ ಏನು ಅನ್ನಲ್ಲ, ಹೆಣ್ತಿಗಾಲಿ ಮಗಳಿಗಾಲಿ. ಅವ್ರು ಹೇಳಿದ್ದೆ ಬರಬ್ಬರ್ ಅಂತ ನಾವ ಏನು ಮಾಡ್ತಿ ಹಿಂಗಿದ್ದೀರ. ಅತ್ತಿ ಬಂದಳು ನೋಡು ಈಗ, ಅತ್ತಿ ಅನ್ಕೋತ. ನಿನ್ನ ಮಗಳು ಇಟ್ಟತನ ಎಷ್ಟು ಮಾತಾಡಿ ಹೋದಳು ಗೊತ್ತೇನು ನಿನಗೆ? ಕೇಳಿನ್ರಿ ಅತ್ತಿ, ಕೇಳಿನ ತಗೋರಿ. ನಾನು ಅವಾಗೆ ಪದ್ಮಗ ಶಾವಿಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ಮಾಡಿಕೊಡ್ಲೇನವ ಅಂತೇಳಿ ಕೇಳಕ್ಕೆ ಬರ್ಲಾಗತ್ತಿದ್ದ. ನನ್ನ ಮಗಳು ಈಕಿ ಮಾತಾಡ್ಲಾಗತ್ತಿರು. ನನ್ನ ಮಗಳು ಏನು ಮಾತಾಡ್ಯಾಳ ಮತ್ತು ಪದ್ಮ ಏನು ಮಾತಾಡ್ಯಾಳ ಅಂತನೂ ನನಗೆ ಗೊತ್ತು. ನೀವೇನು ಮಾತಾಡಿರಿ ನನ್ನ ಮಗಳಿಗೆ ಅಂತನೂ ನನಗೆ ಗೊತ್ತ್ರಿ. ನಾನು ಅಲ್ಲೇ ನಿಂತೆ ಎಲ್ಲ ಕೇಳಾಗತ್ತಿದ್ದ. ಸರಿ ಯಾವುದು ತಪ್ಪು ಯಾವುದು ಅಂತ ಆಕಿಗೂ ತಿಳಿತದ್ರಿ ಅತ್ತಿ. ಆಕಿ ಏನೀಗ ಸಣ್ಣ ಹುಡುಗಿ ಇಲ್ಲ, 10ನೇ ಅದಾಳ ಈಗ. ಆಕಿಗೂ ಸರಿ ಯಾವುದು ತಪ್ಪು ಯಾವುದು, ಯಾರ ಜೊತೆ ಹೆಂಗೆ ಮಾತಾಡಬೇಕು ಎಲ್ಲ ತಿಳಿತದ್ರಿ ಅತ್ತಿ. ನನ್ನ ಮಗಳೇನು 4ನೇ 5ನೇ ಓದ್ಲಾಗತ್ತಿಲ್ಲ, ತಿಳುವಳಿಕೆ ಇಲ್ಲ ಅನ್ನಕ್ಕ. ಆಕಿ ಏನು ಹಂಗೆ ನಿಮ್ಗೆ ಮರ್ಯಾದೆ ಹೋಗಂಗೇನು ಮಾತಾಡಿಲ್ಲಕ್ಕಿ. ನೀವೇನು ಮಾತಾಡಿರಿ ಅದಕ್ಕೆ ಉತ್ತರ ಕೊಟ್ಟಾಳ ಅಷ್ಟೇ. ಕೇಳ್ದೆ ಮಗಳೇ? ಇಟ್ಟತ ಮಗಳು ಮಾತಾಡಿದೆ ಸರಿ ಅಂಥೇಳಿ ವಾದ ಮಾಡಕ್ಕೆ ಬಂದು ನಿಂತು ನೋಡಿಕಿ. ಹಿಂಗೆ ಆತದ ನೋಡಿ ಈ ಮನ್ಯಾಗ. ಹಿಂಗೆ ಅನ್ಬಾರ್ದವ, ದೊಡ್ಡವ್ರು ಅದಾರ ಹಂಗೆ ಅನ್ಬಾರ್ದು ಅಂತ ಬುದ್ಧಿ ಹೇಳಕ್ಕೆ ಅಲ್ಲಕ್ಕಿ. ಉಲ್ಟಾ ನನ್ನ ಮಗಳು ಹೇಳಿದೆ ಕರೆಕ್ಟಾ ಅಂತ ನಿಂತು ಬಿಡ್ತಾಳಿಕ್ಕಿ. ಹಿಂಗಾದ್ರೆ ಮತ್ತು ಮಗಳಿಗೆ ದೊಡ್ಡವ್ರು ಸಣ್ಣವ್ರು ಅನ್ನೋದು ಅಂಜಿಕೆ ಎಲ್ಲಿ ಉಳಿಬೇಕು? ನೋಡ್ದಿಲ್ಲ ಈಗ? ಇಲ್ಲೇ ನೋಡು ಹಿಂಗೆ ನಡೀತದ ನೋಡ ಮನ್ಯಾಗ. ಈಕಿ ಹೈಕೋರ್ಟ್ ಜಡ್ಜ. ಹೈಕೋರ್ಟ್ನಾಗ ಜಡ್ಜ್ ಇರ್ತಾರಲ್ಲ ಅವ್ರಿಕಿ. ಈಕಿ ತೀರ್ಪು ಕೊಟ್ಟಿದ್ಮೇಲೆ ಮುಗೀತು. ನಿಮ್ಮ ಅಣ್ಣ ಈಕಿನ ಮಾತೆ ವೇದವಾಕ್ಯ ಅಂತ ಹೇಳಿ ನಡೀತಾನವ, ಅದ್ರ ಮೇಲೆ ನಿಂತು ಬಿಡ್ತಾನವ. ನಮ್ಮ ಮಾತು ಅವ್ನ ಕಿವಿಗೆ ಹೋಗಲ್ಲ. ಹಿಂಗಾಗಿ ಈ ಮನೆ ಬಾಳೆ ಬದುಕ ಹಿಂಗಾಗಿಬಿಟ್ಟದ. ಇದ್ದಿಲ್ಲ ಅಂದ್ರೆ ಏನು ಎಲ್ಲೋ ಇರ್ತಿದ್ದೇವೆ ನಾವು. ಒಂದು ದಿನ ನೆಮ್ಮದಿಲಿಂತ ಇರ್ಲಿಕ್ಕಾಗಲ್ಲ ನೋಡವ ಈ ಮನ್ಯಾಗ. ಹ್ಯಾಂಗಿರ್ಲಕತ್ತೀನಿ ದಿನಗಳು ಎಣಿಸ್ಕೊತ ನನಗೆ ಗೊತ್ತು. ಅತಿಗೆಮ್ಮ, ನಿಮ್ಮ ಮಗಳು ಮಾತಾಡಿದ್ದೆಲ್ಲನೂ ಸರಿನೇ, ಒಂದು ತಪ್ಪೇ ಇಲ್ಲ ಅನ್ನಂಗೆ ಮಾತಾಡ್ತಿರಲ್ಲ. ಅಂದ್ರೆ ನಿಮ್ಮ ಮಗಳು ಏನು ತಪ್ಪು ಮಾತಾಡಿಲ್ಲ ಅಲ್ಲ. ಅತ್ತಿಗೆ ಇಷ್ಟು ಎದುರು ಮಾತಾಡಿ ಹೋದೊಳಕಿ ನಿಮಗೇನು ತಪ್ಪು ಕಾಣಿಸ್ಲಿಲ್ಲ? ನೋಡ್ ಪದ್ಮ, ಸಣ್ಣವರು ನಮ್ಗೆ ಮರ್ಯಾದೆ ಕೊಡಬೇಕು, ಭಯ ಭಕ್ತಿಲಿಂತ ನಡ್ಕೋಬೇಕು ಅಂತ ಅನ್ನೋದು ಎಷ್ಟು ಖರೆ ಅಲ್ಲ. ದೊಡ್ಡವ್ರನ್ನು ಆ ಥರ ನಡ್ಕೋಬೇಕು ಸಣ್ಣವ್ರ ಜೊತೆ. ಅವ್ರು ಸಣ್ಣವ್ರು ಅದಾರ, ಅವ್ರಿಗೆ ಏನು ತಿಳಲ್ಲ ಅಂಥೇಳಿ ನಾ ಬೇಬಿಟ್ಟು ಮಾತಾಡ್ತೀನಿ, ನಾವೇನಂದ್ರೂ ಅವ್ರು ಅನ್ಸ್ಕೋಬೇಕು ಅಂತಂದ್ರೆ ನಡೆಯಲ್ಲವ. ಆಕಿನೂ ನನ್ನ ಮಗಳನ್ನೂ ತಿಳಿದಕ್ಕದಾಳ. ಇಷ್ಟು ವರ್ಷನಾಗೆ ಅತ್ತೆರಿಗೆ ಒಂದು ಮಾತು ಎದುರು ಅಂದಿಲ್ಲಕ್ಕಿ. ಇವತ್ತು ಅಂದಾಳಂತಂದ್ರೆ ಆಕಿಗೆ ಸಿಟ್ಟು ಬಂದಿರ್ತದ. ನೀ ಏನಂದಿ? ಏನು ಒಂದು 10 ಎಕರೆ ಹೊಲ ಅದ ಏನೋ ನಿಮ್ಮದು, 10 ಎಕರೆ ಹೊಲ ಇದ್ದಂಗೆ ನೋಡ್ಲಿಕ್ಕೆ ಕರಿತಾನವ ಅಣ್ಣ, ಅವನಿಗೂ ಗೊತ್ತಾಗಲ್ಲೇನೋ ಅಂತಂದು. ಮತ್ತು ಸಿಟ್ಟು ಬರ್ತದ ಬರಲ್ಲ? 10 ಎಕರೆ ಇರಲಿ, ಒಂದು ಅರ್ಧನೇ ಎಕರೆ ಇರಲಿ, ಯಾಕಂದ್ರೆ ತಾಣು ಕರ್ದನ ತವ್ರ ಮನಿದು ಹೊಲ ಅದ ನೋಡ್ಕೊಂಡು ಬರ್ಬೇಕನ್ನೋದು ನಿನಗಿರ್ಬೇಕಿತ್ತು. ನಿನ್ನ ತಪ್ಪಿಟ್ಕೊಂಡು ನೀ ಮಾತಾಡಿದಂದ್ರೆ ಏನು ತಪ್ಪಿಲ್ಲ ಏನಂದ್ರೆ ಎಲ್ಲ ನನ್ನ ಮಗಳದೇ ತಪ್ಪ?
ಮತ್ತು ಆಕಿನ ಓದಿನ ಬಗ್ಗೆ ಆಯಿತು. ಅಲ್ಲ, ನಿನ್ನ ಮಗಳು ಹುಷಾರದಾಳ, ದೊಡ್ಡ ಪೇಟೆ ಕಲ್ತಾಳ, ದೊಡ್ಡ ಸಾಲಿಗೆ ಹಾಕಿರಿ ಹುಷಾರೇ ಇರ್ತಾರೆ. ಮತ್ತು ನನ್ನ ಮಗಳು ಸರ್ಕಾರಿ ಸಾಲಿಗೆ ಓದ್ತಾಳ. ನನ್ನ ಮಗಳು ಸರ್ಕಾರಿ ಸಾಲಿಗೆ ಓದಿದ್ರು ಹುಷಾರದಾಳ ನನ್ನ ಮಗಳು. ಅದಕ್ಕೆ ಆಕಿನ ಮೇಲೆ ಆಕಿಗೆ ಭರವಸೆ ಅದ, ನಂಬಿಕೆ ಅದ. ಅದಕ್ಕೆ ಆಕಿನ ಪಾಸಾಗಿ ತೋರಿಸ್ತೀನಿ. ಎಷ್ಟು ಮಾತಾಡ್ತೀರಿ ಮಾತಾಡ್ರಿ, ನಾಳೆಗೆ ಒಂದಿನ ನೀವು ಮಾತಾಡೋದು ಮುಚ್ಚಿಸ್ತೀನಿ, ಬಾಯಿ ಮುಚ್ಚಿಸ್ತೀನಿ ಅಂತಂದಳು. ನನಗೇನಾದ್ರೂ ತಪ್ಪು ಅನಿಸಿಲ್ಲ. ಇಷ್ಟಕ್ಕೂ ನಾನು ಆಕಿ ನನ್ನ ಮಗಳ ಹಳ ಅಂತೇಳಿ ಆಕಿಗೆ ಮ್ಯಾಲೆ ಆಟ್ಕೊಂಡೇನು ಹೊಂಟಿಲ್ಲ. ನನ್ನ ಮಗಳ ಜಾಗದಾಗ ಬೇರೆ ಯಾರಾರ ಹಿಂಗೆ ಮಾತಾಡಿರಂದ್ರೂ ಹೌದು, ಆಕಿ ಅಂದಿದ್ರಾಗ ಏನು ತಪ್ಪದ ಅಂತಲೇ ನಾನು ಕೇಳ್ತಿದ್ದ. ಮಗಳೇ, ಇಡೀ ದಿನ ನೀ ತಲೆ ಹೊಡ್ಕೊಂಡ್ರು ನಿಮ್ಮ ಮಾತಿಗೆ ಆಕಿ ಮಗಳು ಹೇಳಿದ್ದೆ ಖರೆ ಅಂತೇಳಿ ನಿಂತು ಬಿಡ್ತಾಳೆ. ಆಕಿ ಏನು ಬದಲಿ ಮಾಡ್ಕೊಳ್ಳಲ್ಲ. ನಡೀವ ನಡಿ, ಭಾಳ ವರ್ಷಕ್ಕೆ ಬಂದಿದ್ದಿ, ಒಂದಿಟ್ಟು ನೆಮ್ಮದಿ ನಿಂತಿರ್ಬೇಕಂತಂದ್ರೆ ನಿನ್ನ ಜೀವಕ್ಕೂ ನೆಮ್ಮದಿ ಇಲ್ದಂಗೆ ಮಾಡ್ಲಕತ್ತಾರ ಅವ್ವ ಮಗಳು. ನಡೀವ ಮನೆಗೆ ನಡಿ. ಇವಕ್ಕೆ ಸಂಗಟ ಎಟ್ಟು ಒದರ್ದ್ರು ಅಟ್ಟೆ ಅದ. ನಡಿ, ಯಾಕೆ ಎಟ್ಟು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ತಾಳ ಮಾಡಲ್ಯಾಕ. ಒಂದಿನ ಅನುಭವಿಸ್ತಾರ. ರೋಡಿಗೆ ಬಂದಾಳಕ ಗಂಡ ಹೆಣತಿ, ಅಲ್ಲಿ ತನ ತಿಳಿಯಲ್ಲ. ನಡಿಯವ ನಡಿ. ಎಲ್ಲಿ ತನಕ ನಾವು ಒಬ್ರ ಕೈಲಿ ಅನ್ಸ್ಕೊತಾನೆ ಇರ್ತೀವಲ್ಲ, ಅಲ್ಲಿ ತನಕ ಅವ್ರ ದೃಷ್ಟಿನಾಗ ನಾವು ಚಂದೆ ಅನ್ನಿಸ್ತೀವಿ. ಯಾವತ್ತು ನಾವು ತಿರುಗಿ ಉತ್ತರ ಕೊಡ್ತೀವಲ್ಲ, ಅವತ್ತು ನಾವು ಅವ್ರ ದೃಷ್ಟಿನಾಗ ಕೆಟ್ಟವರಾಗ್ಬಿಡ್ತೀವಿ. ಈಗ ಹಿಂಗೆ ಆಗ್ಬಿಟ್ಟದ. ಈಗ ನಮ್ಮ ಅತ್ತಿಗೆ, ನಮ್ಮ ನಾದ್ನಿಗೆ ನನ್ನ ಮಗಳು ಕರೆಕ್ಟ್ ಬರೋಬ್ಬರ ಉತ್ತರ ಕೊಟ್ಟೋಳಲ್ಲ, ಅವ್ರಿಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಹೆಂಗೆ ಮಾತಾಡಿ ಹೋದ್ರು ನೋಡು. ನನ್ನ ಮಗಳು ಚಂದೇ ಉತ್ತರ ಕೊಟ್ಟಾಳ. ನನ್ನ ಮಗಳು ಇವತ್ತಿಲ್ಲ ನಾಳೆ ಮುಂದೆ ಬಂದು ತೋರಿಸ್ತಾಳ. ಇಂಥವ್ರ ಬಾಯಿ ಮುಚ್ಚಿಸ್ತಾಳ. ಆ ನಂಬಿಕೆ ನನ್ನ ಗಂಡಗದ. ಅವಾಗ ಮಾತಾಡ್ತೀನಿ. ಅಲ್ಲಿ ತನ ಇನ್ನೂ ಮಾತಾಡಲ್ಲ, ನಾನು ಸುಮ್ಮನೆ ಇರ್ತೀನಿ.